ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ವಿವೇಕಾನಂದ ಕರಿಯರ್ ಅಕಾಡೆಮಿ ಭಾಳ ಹೆಲ್ಪ್ ಆಗ್ತದಂತ ಇಷ್ಟ ಹೇಳ್ತೀವ್ರಿ, ಹೆಚ್ಚೇನು ಬೇಡ. ಸ್ನೇಹಿತರೆ, SSC ಫೋಟೋ ಹಿಡ್ಕೊಂಡ ಏನು ಹೇಳಕತ್ತದಿಪ್ಪ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಯಾರ್ಯಾರು SSC ರಿಸಲ್ಟ್ ಕಾಯಕತ್ತಾರೆ, ಹೌದಲ್ರಿ ಸ್ನೇಹಿತರೆ? SSC GD ರಿಸಲ್ಟ್ ಭಾಳ ಮಂದಿ ಕಾಯ್ತಾರೆ. ಅವಾಗ ಹೇಳಿದ್ರಿ ಡಿಸೆಂಬರ್ ತಿಂಗಳಾಗ ಬರ್ತದೆ, ಏನು ಫಸ್ಟ್ನೇ ವಾರದಾಗ ಬರ್ತದೆ ಅಂತ ಕೆಲವೊಬ್ರು ಕೇಳ್ಕತ್ರಿ. ಮತ್ತು ಡಿಸೆಂಬರ್ 10ನೇ ತಾರೀಕು ಕೊಟ್ಟರು, 10ನೇ ತಾರೀಕು ದಾಟಿ ಹೋಗೋದು ಸ್ನೇಹಿತರೆ. ಹಾಗಂತಂದ್ರೆ SSC ರಿಸಲ್ಟ್ ಯಾವಾಗ ಬರ್ತದೆ? ಭಾಳ ಜನ ವಿದ್ಯಾರ್ಥಿಗಳು ಕಾಯಕತ್ತಿದ್ದು SSC ರಿಸಲ್ಟ್ಗಾಗಿ ನನ್ನ ನೋಡಿಕೆ ಪ್ರಕಾರ, ಹೌದಲ್ರಿ? SSC GD ರಿಸಲ್ಟ್ 100% ಹೌದಿಲ್ರಿ? ಯಾರ್ಯಾರ ಕಾಯಕತ್ತೀರಿ ಅವರಿಗೆ ಒಂದು ಸಿಹಿ ಸುದ್ದಿ ಬಂದದ ಸ್ನೇಹಿತರೆ. ಕ್ಲಿಯರ್ ಕಟ್ ಹೇಳಕತ್ತೀನಿ, ಯಾವುದೇ ಅಫಿಷಿಯಲ್ ನೋಟಿಫಿಕೇಶನ್ ssc.government. ಐತೆ ನೋಡ್ರಿ SSC ವೆಬ್ಸೈಟ್ ಒಳಗೆ. ಅದರಲ್ಲಿ ಯಾವುದೇ ರೀತಿಯ ಕ್ಲಿಯರ್ ಆದ ಮಾಹಿತಿ ಅವ್ರು ಕೊಟ್ಟಿಲ್ಲ. ಅದ್ರ ಬಗ್ಗೆ SSC GD ಏನೈತೆ ನೋಡ್ರಿ, ಆ ಥರದ ರಿಸಲ್ಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇನ್ನುವರೆಗೂ ಬಂದಿಲ್ಲ. ಕ್ಲಿಯರ್ ಕಟ್ ಸುಮ್ಮ ಯಾವುದೋ ಅಕಾಡೆಮಿ ಹೇಳ್ತಾರೆ, ಯಾವುದೋ ಯೂಟ್ಯೂಬ್ ಚಾನಲ್ದವ್ರು ಹೇಳ್ತಾರೆ, ಹಿಂದೆ ಬರ್ತದೆ, ನಾಳೆ ಬರ್ತದೆ, 10ನೇ ತಾರೀಕು 11 ಅದ್ರಲ್ಲಿ ಬಟ ನಂಬಕ್ಕೆ ಹೋಗ್ಬೇಡ್ರಿ. ಯಾವತ್ತು ಅಫಿಷಿಯಲ್ದಾಗ SSC ಅಫಿಷಿಯಲ್ ಯೂಟ್ಯೂಬ್ ಅದೇನೈತಿರಲ್ಲ ವೆಬ್ಸೈಟ್ ಐತೆ ನೋಡ್ರಿ, ಈ ವೆಬ್ಸೈಟ್ ಒಳಗೆ ಬಂದ ತಕ್ಷಣ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಾಗ ಶೇರ್ ಮಾಡ್ತೀವಿ ರೀ, ವಾಟ್ಸಪ್ ಗ್ರೂಪ್ನಾಗ ಮಾಡ್ತೀವಿ. ನಮ್ದು ಅಂತಲ್ರಿ ಸ್ನೇಹಿತರೆ, ಯಾರೇ ರಿಯಲ್ ಆಗಿ ಸತ್ಯವಂತವಾಗಿ ಯೂಟ್ಯೂಬ್ ಚಾನಲ್ ನಡ್ಸಾಕತ್ತಾರು, ಯೂಟ್ಯೂಬ್ ಅನ್ನೋಕ್ಕಿಂತನೂ ಯಾರು ಟೆಲಿಗ್ರಾಮ್ ಐತ್ರಿ. ನಮ್ಮ ಕನ್ನಡದಾಗೂ ಟೆಲಿಗ್ರಾಮ್ ಅದಾವ, ಹಿಂದಿ ಭಾಷೆ ಒಳಗೂ ಅದಾವ, ಎಲ್ಲ ಕಡೆ. ಆದರೆ ಸುಳ್ಳು ಮಾಹಿತಿ ಹಡಿಸೋದು ಅಷ್ಟೊಂದು ಸರಿಯಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಆತಂಕಕ್ಕೆ ಹೊಂಟಾರಿ, ಹೌದಲ್ರಿ? ಯಪ್ಪ ಬರ್ತದ, ಯಪ್ಪ ನಂದು ಬರಲಿಕ್ಕೆ ಹಂಗೆ ಒಟ್ಟ ಅಂದಕ್ಕೆ ಹೋಗ್ಬಿಡ್ತೀನಿ. ಯಾರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿರಿ, ನಿಮ್ಮ ರಿಸಲ್ಟ್ ಯಾರು ಹೆಚ್ಚು ಮಾಡ್ಕೊಂತೀರಿ, ಯಾರ್ದು ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಕ್ಲಿಯರ್ ಐತಿ, ಅವ್ರದ್ದು 100% ಬರ್ತದೆ, ಹೌದಲ್ರಿ? 100% ಕೂತಿರ್ತದೆ. ನಿಮ್ಮದು ಯಾರು ಪ್ರಾಮಾಣಿಕ ಪ್ರಯತ್ನ ಐತಿ, ಇನ್ನು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಸ್ವಲ್ಪ ಕಟ್ಟಪ್ಪು ಅಥವಾ ನಿಮ್ಮ ಅಂಕಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಸ್ನೇಹಿತರೆ, ಏನೂ ಮಾಡೋಕೆ ಬರಲ್ರಿ. ಏಜ್ ಇತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿರಿ. ಏಜ್ ಎಲ್ಲ ಆಗಿತ್ತಂದ್ರೆ ನಿಮ್ಮ ಏಜ್ಗೆ ಯಾವ ಹೊಂದ್ಕೋತಾವು ಅದಕ್ಕೆ ಹೋಗ್ರಿ. ಅದು ಬಿಟ್ಟು ಅನಾವಶ್ಯಕವಾದ ಯಾವುದೇ ರೀತಿ ಕ್ರಿಯೆಗಳಿಗೆ ನೀವು ತುತ್ತಾಗಬೇಕು ಹೋಗ್ಬಿಡ್ರಿ. ನೀವು ಕ್ಲಿಯರ್ ಕಟ್ ಹೇಳಕತ್ತೀನಿ ರೀ, ಯಾವುದೇ ರೀತಿಯಾದ ಅಫಿಷಿಯಲ್ ವೆಬ್ಸೈಟ್ನೊಳಗೆ ಬಂದಿಲ್ಲ ಎತ್ತರ ಬಗ್ಗೆ SSC GD ರಿಸಲ್ಟ್ ಬಗ್ಗೆ. ಸುಮ್ಮ ಹುಚ್ಚರ್ಗತ್ತೆ ಆ ಟೆಲಿಗ್ರಾಮ್ ನೋಡಿನ, ಈ ಟೆಲಿಗ್ರಾಮ್ ನೋಡಿನ, 10ನೇ ತಾರೀಕು ಬರ್ತದೆ, 15ನೇ ತಾರೀಕು ಬರ್ತದೆ, ಬಿಟ್ಬಿಡ್ರಿ. ಬಂದ ತಕ್ಷಣ ಎಲ್ಲರೂ ವಿಡಿಯೋ ಮಾಡ್ತಾರೆ, ಸಾಧ್ಯವಾದ್ರೆ ನಾನು ವಿಡಿಯೋ ಮಾಡ್ತೀನಿ, ಸಾಧ್ಯವಾದ್ರೆ ಅಂತೇಳಿ. ಯಾಕಂದ್ರೆ ಸ್ವಲ್ಪ ಅನಿವಾರ್ಯ ಕಾರಣಗಳು ಏನಿದೀವಿ, ನಾವು ಬ್ಯುಸಿ ಅದು, ಹೌದಲ್ರಿ? ಬ್ಯುಸಿ ಅದೀವಿ. ಇನ್ನು SSC GD ಏನು ಮುಂದೆ ಎಕ್ಸಾಮ್ ಬರೆಯಕತ್ತೀರಿ ನೋಡ್ರಪ್ಪ, ಜನವರಿ ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಜನವರಿ ಸ್ಟಾರ್ಟ್ ಅವ್ರಿಗೆ ಎಷ್ಟು ಒಂದು 50ರಿಂದ 58 ದಿನ ಒಳಗೆ, 50ರಿಂದ 58 ದಿನದಾಗ SSC GDನ ಏನೂ ಓದಿಲ್ಲ, ಇನ್ನು ಸ್ಟಾರ್ಟ್ ಮಾಡ್ರೆ ಸಕ್ಸಸ್ ಆಗ್ತಾನೆ. 100% ಆಗ್ತೀರಿ ಸ್ನೇಹಿತರೆ, 100% ಆಗ್ತೀರಿ. ಬಟ್ ನಿಮ್ಮ ಡೆಡಿಕೇಶನ್ ಇಸ್ ಇಂಪಾರ್ಟೆಂಟ್. 100% ನೀವು ಎಕ್ಸಾಮ್ ಪಾಸ್ ಮಾಡಿ ಒಂದು 90 ಅಬೋವ್ ರಿಸಲ್ಟ್ ಮಾಡ್ತೀರಿ. 100% ಬರೆದು ಕೊಡ್ತೀನಿ ರೀ. ಯಾರು ನಂಗೆ ಏನೂ ಗೊತ್ತಿಲ್ಲ ಅಂದರು ನೀವು 100% ಮಾಡ್ತೀರಿ. SSC GDದಾಗ ಇರುವ 4 ಸಬ್ಜೆಕ್ಟ್ ಅದಾವ್ರಿ. ಒಂದು ಮ್ಯಾಥ್ಸ್ ಐತ್ರಿ, ಒಂದು ರೀಸನಿಂಗ್ ಐತ್ರಿ, ಒಂದು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಐತ್ರಿ, ಇನ್ನೊಂದು GK ಐತ್ರಿ, ಹೌದಿಲ್ರಿ? 4 ಸಬ್ಜೆಕ್ಟ್ ಬಿಟ್ಟು ಮಾಡಿ ಅದಾವನ್ರಿ? ಇಲ್ರಪ್ಪ. ನೀವು ಚಾಯ್ಸ್ ಮಾಡೋದು ಯಾವ ಬೇಕಾದ್ ಮಾಡ್ರಿ. ಹಿಂದಿ ಗ್ರಾಮರ್ ಆದ್ರೂ ತಗೋರಿ, ಇಲ್ಲ ಇಂಗ್ಲೀಷ್ ಗ್ರಾಮರ್ ತಗೋರಿ, ಬಟ್ ನೀವು ಅದ್ರಾಗ ಸ್ವಲ್ಪ ಹಿಡಿತಬೇಕು ಲ್ಯಾಂಗ್ವೇಜ್. ನಮ್ಮ ಕರ್ನಾಟಕದವ್ರಿಗೆ ಏನೈತಿ, ಕನ್ನಡ ಗ್ರಾಮರ್ ಇದ್ರೆ ಭಾಳ ಬೆಸ್ಟ್ ಅಂತ ಹೇಳ್ತೀರಿ, ಕನ್ನಡ ಗ್ರಾಮರ್, ಹೌದಿಲ್ರಿ? ಬಟ್ ಕನ್ನಡ ಗ್ರಾಮರ್ ಏನು ಮಾಡ್ರಿ, ಇಲ್ರಿ ಅಲ್ಲಿ ಬಿಟ್ಟು ಬಿಡ್ರಿ. ಇಲ್ಲದ್ರ ಬಗ್ಗೆ ತಲೆ ಕಡ್ಸೊಳಕೊಬ್ರಿ, ಇದ್ರೊಳಗೆ ಹೆಂಗೆ ಸಕ್ಸಸ್ ಆಗಬೇಕು ಅನ್ನೋ ಕಡೆ ಫೋಕಸ್ ಮಾಡಿರಿ. ದಟ್ ಈಸ್ ಕಾಲ್ಡ್ ಜಾಬ್ ಐತ್ರಿ. ಯಾವ ಜಾಬ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತ್ರಿ, ಹೌದಲ್ರಿ? SSC GD ಡಿಮ್ಯಾಂಡೆಡ್ ಜಾಬ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದ ಒಂದು ಡಿಮ್ಯಾಂಡೆಡ್ ಜಾಬು. ಮೊದಲಿಗೆ ಎಷ್ಟೊಂದೇನು ಕಾಂಪಿಟೇಷನ್ ಇಲ್ಲಾಗಿತ್ತು ಕರ್ನಾಟಕದ, ಬಟ್ ಈಗ 100 ಈ ವರ್ಷ ಇಷ್ಟು ಕ್ಯಾಟ್ ಹುಡುಗರು ಓದಾಕತ್ತಾರಪ್ಪ, ಅದನ್ನು ಹೇಳ್ಬೋದು. ಅದು ಗೊತ್ತು ನಮ್ಮ ಬೆಳಗಾಮ್ದವ್ರು, ಅದರಲ್ಲೂ ನಮ್ಮ ಅತನಿ ಹುಡುಗರು ಏನದಾರ ನೋಡ್ರಿ, ಕ್ಲಿಯರ್ ಹೇಳಕತ್ತೀರಿ. ಅತನಿ ಹುಡುಗರನ್ಕ ಹಾಗೆಲ್ಲ ರಾತ್ರಿ ಲೈಬ್ರರಿಯಾಗ ಬಿದ್ದು ಓದಾಕತ್ತಾರೆ. ಡೆಡಿಕೇಟೆಡ್ ಸ್ಟಡಿ ಇಟ್ಟಾರ ಅವ್ರು. ಈ ಸಲ ಒಟ್ಟು SSC GD ಪಾಸ್ ಆಗಬೇಕಾ, ಫಿಸಿಕಲ್ ಮೆಡಿಕಲ್ ಮಾಡ್ಕೊಂಡು ಜಾಯ್ನಿಂಗ್ ಆರ್ಡರ್ ತೊಗೊಳಬೇಕತ್ತ, ಹೌದಲ್ರಿ? 100% ಮಾಡಕತ್ತಾರ. ಅತನಿ ಹುಡುಗರು ನೋಡಿದಾಗ ಹೇಳೇನೆ, ಅತನಿ ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ಕರ್ನಾಟಕದ ಹುಡುಗರು ಈ ಸಲ ಅಲರ್ಟ್ ಆಗಿಬಿಟ್ಟದವ. ಅದ್ರ ಸಂಬಂಧ SSC GD ಸಂಬಂಧ ರಿಸಲ್ಟ್ದು ಹೇಳಿದ್ದೀನಿ ರೀ ಅಲ್ರಿ. ರಿಸಲ್ಟ್ ಅನ್ಕ ಯಾವುದೇ
ಅಫಿಷಿಯಲ್ ನೋಟಿಫಿಕೇಶನ್ ಒಳಗೆ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ವಿಡಿಯೋ ಬರ್ತಾವ, PDF ಬರ್ತಾವ, ಸರ್ಚ್ ಮಾಡ್ಕೊಳ್ರಿ. ಜೈನಿಗಾದ್ರೆ ಒಂದು ಕಮೆಂಟ್ ಹಾಕ್ರಿ, ಹೌದಲ್ರಿ. ಇನ್ನು ನಾವು ಯಾವ ರೀತಿಯಾಗಿ ಎಕ್ಸಾಮ್ ಒಳಗೆ ಮಾರ್ಕ್ಸ್ ತಗೋಬೇಕು ಸ್ವಲ್ಪ ನೋಡೋಣ್ರಿ. ತಮ್ಮ ಆವಾಗಲೇ ಹೇಳ್ದಂಗೆ ಎಷ್ಟು ಸಬ್ಜೆಕ್ಟ ಇರುವ 4 ಸಬ್ಜೆಕ್ಟ್. ಒಂದು ಕ್ವಶನ್ ಇದನ್ನು ಒಂದು ಸಬ್ಜೆಕ್ಟ್ ಇಟ್ ಮೀನ್ಸ್ ರೀಸನಿಂಗ್ ಐತೆ ತಿಳ್ಕೊರಿ. ಇತರದ್ದು ಎಷ್ಟು ಇರ್ತಾವ ಕ್ವಶನ್? 20 ಕ್ವಶನ್ ಇರ್ತಾವೆ. ಇದಕ್ಕೆ 40 ಮಾರ್ಕ್ಸ್, ಹೌದಲ್ರಿ. ಹಾಗಂತಂದ್ರೆ ಸಬ್ಜೆಕ್ಟ್ 4 20 20 20 ನೋಡ್ಕೋತ ಹೋದ್ರಿ 45 4 ಅಂದ್ರೆ 160 ಮಾರ್ಕ್ಸ್ ನಿಮಗೆ ಬೇಕು. 160 ಮಾರ್ಕ್ಸ್ ಕ್ವಶನ್ ಪೇಪರ್ ಐತ್ರಿ. ಹಾಗಂತ ಇದ್ರೊಳಗೆ ನೀವು ಎಷ್ಟು ತೆಗಿಬೇಕು ಸಲ 100ಕ್ಕಿಂತ ಹೆಚ್ಚು ತೆಗಿಲೇಬೇಕು. ಇದು 100% ಕರೆಕ್ಟ್. ಯಾರು ಗಾಡಿ 60 ಮಾಡ್ರಿ ನೀವು SSGD ಜಾಬ್ ಹಿಡಿಯಬಹುದೇ. ಯೂಟ್ಯೂಬ್ ಚಾನಲ್ ಲಗದ್ ಬರ್ತಾನೆ ಅಂಬಾಕೊಟ್ಟು ಹೋಗ್ಬಿಟ್ರಿ. ಈ ಸಲ ಅದು ಸತ್ರು ಆಗಂಗಿಲ್ಲ. SC ಇರಲಿ, ST ಇರಲಿ, OBC ಇರಲಿ, ಜನರಲ್ ಇರಲಿ, ಒಟ್ಟು 60 ಮಾಡಿನಿ, ನಾ 50 ಮಾಡಿನಿ, ಮತ್ತೇನದು 70 ಮಾಡಿ. 70 ಪಾಸಿಬಲ್ ಇಲ್ಲ, 75 ಮ್ಯಾಲೆ ಇದ್ದಾರ ಇರ್ತದೆ. ಆ್ಯಂಡ್ ರಿಸರ್ವೇಷನ್ ಕಾಸ್ಟ್ದವ್ರು ಇದ್ದೀರ. ಅವ್ರು ಕ್ಲಿಯರ್ ಕಟ್ ಹೇಳಕತ್ತೀನಿ. ಕುಚ್ಚು ಯಾವಾರ ಒಟ್ಟು ನಡೆಯಂಗಿಲ್ಲ ರೀ ಸಲ SSGD ಒಳಗೆ. ಯಾಕಂದ್ರೆ ಎಲ್ಲ ಹುಡುಗರು ಬೆಂಕಿ ಓದಕತ್ತಾರ. ಬೆಂಕಿ ಏನಾರು ರೀಸನಿಂಗ್ದಾಗ ನೋಡ್ಕೊಳ್ಳಿ ಸ್ನೇಹಿತರ. ರೀಸನಿಂಗ್ದಾಗ ನೀವು ಒಂದು 17 ಕರೆಕ್ಟ್ ಮಾಡ್ಬೋದು ಪ್ರಯತ್ನ ಪಟ್ಟರೆ. 17 × 7 ಒಂದು 34 ಆಗ್ತದೆ ಸ್ನೇಹಿತರೆ. 14 1 2 3 34 100% ಮಾಡ್ಬೋದು. ಅದಲ್ರಿ ಪ್ರಯತ್ನ ಪಡ್ಬೇಕ್ರೆ. ಮತ್ತು ರೀಸನಿಂಗ್ ಅಂದ್ರೆ ಈಸಿ ಇರ್ತದೆ ಸ್ವಲ್ಪ. ಬಟ್ ಸ್ವಲ್ಪ ಏನು ಮಾಡಬೇಕು, ನೀವು ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು. ಎಕ್ಸಾಮ್ ಇರೋದು ಕೂಲಾಗಿ ಹ್ಯಾಂಡಲ್ ಮಾಡಿ. ನೀವು ಯಾವ ಟೈಮ್ನಾಗ ಎಷ್ಟು ಕೂಲಾಗಿರ್ತೀರಿ ಅನ್ನೋದು ಚೆಕ್ ಮಾಡೋಕ್ಕಿರೋದು. ಎಕ್ಸಾಮ ಒಂದು 17 × 2 ಅಂದ್ರೆ ಒಂದು 34 ನೀವು ರೀಸನಿಂಗ್ದಾಗ ತಗೊಂಡ್ರಿ ಅಂದ್ರೆ ಸೇಫ್ ಉಳಿತೀರಿ. ಸೇಫ್ ಉಳಿತೀರ. ಕ್ಲಿಯರ್ ಕಟ್ ಹೇಳತ್ತೀನಿ. ಒಂದು ರೀಸನಿಂಗ್ದಾಗ ಒಂದು 34 ತಗೊಂಡ್ರಿ. ಒಂದು ಮ್ಯಾಥ್ಸ್ದಾಗ ಇಟ್ಟು ಗುದ್ದಾಡಿ ಒಂದು 12 ಸರಿ ಮಾಡಿರಿ ಅಂದ್ರೆ ಅದರ ಬ್ಯಾಡ್. ಒಂದು 20 ಮಾರ್ಕ್ಸ್ ತಗೋರಿ. ಒಟ್ಟು 10 × 2 ಒಂದು 20 ಮಾರ್ಕ್ಸ್ ತಗೋರಿ. 10 ಎವರೇಜ್ ಮೇಲೆ ಇರ್ತದೆ, ಶೇಕಡ ಮೇಲೆ ಇರ್ತದೆ, ಆಯ್ತು. ಅದು ನಂಬರ್ ಸೀರೀಸ್ ಮೇಲೆ ಇರ್ತದೆ. ಇಂಥ ಈಜಿ ತಗೋತವ್ರಿ. ಟಪ್ ಯಾವುದವು ಟಚ್ ಮಾಡಕ್ಕೆ ಹೋಗ್ಬಿಡ್ರಿ. ಟಪ್ ಇದ್ದಿದ್ದು ದೂರ ಇಟ್ಟು ಬಿಡ್ರಿ. ಈಜಿ ಇದ್ದಿದ್ದೊಳಗೆ ಹೊಡ್ಕೊಂಡು ಕಡಿಯಕ್ಕೆ ಹೋಗ್ಬಿಡ್ರಿ. 20 ಎಷ್ಟಾಯ್ತು? 4 54 ಇಲ್ಲಿ ಆಯ್ತು. 8 ಸಬ್ಜೆಕ್ಟ್ ಇದೆ, ಕೇವಲ 2 ಸಬ್ಜೆಕ್ಟ್. ಒಂದು ಮ್ಯಾಥ್ಸ, ಇನ್ನೊಂದು ರೀಸನಿಂಗ. ಉಳ್ಕಾದ ಕ್ವಶನ್ ಟಚ್ ಮಾಡಿಬಿಡ್ರಿ ನೀವು. ಅದನ್ನ ಉಳ್ಕಾದ ಕ್ವಶನ್ ನೀವು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೇ 54 ತಗೊಂಡ್ರಿ. ಇನ್ನು ನೀವು ಇಟ್ಟು ಗುದ್ದಾಡಿ ನೀವು ಇಷ್ಟು ದಿನ ಓದಿರಿ. SSLC ಮಟ್ಟ ಓದಿರಿ, ಹೌದಲ್ರಿ. SSLC ಮಟ್ಟ ಓದಿರಿ ಅಥವಾ 10ನೇ ತರಗತಿ ಮಟ್ಟ ಓದಿರಿ. ಈ 10ನೇ ತರಗತಿ ಒಳಗಿಂದ ಒಂದು ಏನೂ ಇಲ್ಲದ್ರೆ GKದಾಗ ಒಂದು 5 ರಿಂದ 6 ಕ್ವಶನ್ ಬಂದಿರ್ತಾವೆ. 100% ಬಂದಿರ್ತಾವ. ಯಾವ ಕ್ವಶನ್ ಬರೋದು? ಬುಡಕಟ್ಟು ಜನಾಂಗಗಳು ಬಂದಿರ್ತದೆ, ನೃತ್ಯಗಳು ಬಂದಿರ್ತದೆ, ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳಾಗಿರ್ಬೋದು, ಸಿಖ್ ಯುದ್ಧಗಳಾಗಿರ್ಬೋದು, ಆಯ್ತು. ಪ್ರೆಸೆಂಟ್ ಯಾರ್ಯಾರು ಚೇರ್ಮನ್ಸ್ ಅದಾರ, ಪ್ರೈಮ್ ಮಿನಿಸ್ಟ್ರು, ನೀತಿ ಆಯೋಗದು, ಮತ್ತು ಇನ್ನೊಂದು ಡೆಡಿಕೇಟೆಡ್ ಕ್ವಶನ್ ಬರೋದಂದ್ರೆ ಯಾವ್ದು ರೀ? ನಮ್ಮ ಪಂಚವಾರ್ಷಿಕ ಯೋಜನೆಗಳು ಸ್ನೇಹಿತರೆ. ಪಂಚವಾರ್ಷಿಕ ಯೋಜನೆಗಳು 25 ಇಯರ್ಸ್ ಪ್ಲ್ಯಾನ್ ಏನತ್ತಿರಲಿ ಅದ್ರ ಮೇಲೆ 100% ಪ್ರತಿ ಶಿಫ್ಟ್ ಮೇಲೆ ಕ್ವಶನ್ ಇರ್ತದೆ. ಒಂದು ಶಿಫ್ಟಲ್ಲಿ ಪ್ರತಿ ಶಿಫ್ಟ್ ಒಂದು ದಿನದಾಗ 3 ರಿಂದ 4 ಶಿಫ್ಟ್ ನಡೀತಾವೆ ಅಂದ್ರೆ 3 ರಿಂದ 4 ಶಿಫ್ಟ್ 1 ರಿಂದ 2 ಕ್ವಶನ್ 5 ವರ್ಷ ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಇದ್ದೇ ಇರ್ತದೆ. ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 2 ಮಾರ್ಕ್ಸ್ ಬಂದು 2 ಅಂದ್ರೆ 4 ಮಾರ್ಕ್ಸ್ ಇಲ್ಲೇ ಹೊಡ್ಕೊಂಡ್ರಿ ನೀವು. GKದಾಗ ತೆಗೆದೇನ್ರಿ ನಾ ಇಲ್ಲೇ ಅದೊಂದು 54, ಇದೊಂದು ಇಲ್ಲೇ 8 ಮಾರ್ಕ್ಸ್ ಮಾಡ್ಕೊಂಡ್ರಿ ನೀವು. ಹಂಗೂ ಹಿಂಗೂ ಗುದ್ದಾಡಿ ಇದೊಂದು 6 ಕರೆಕ್ಟ್ ಮಾಡ್ರೆ ಇಲ್ಲಿ 12 ಮಾರ್ಕ್ಸ್ ಬತ್ತು. 34 ಒಂದು 20 ಒಂದು 12 4 5 6 ಅರ್ರಿ 5 5 6 ಹೌದಲ್ರಿ. 3 4 5 6 ಇಲ್ಲಿ ಎಷ್ಟಾಯ್ತು ನಿಮ್ಮದೀಗ? ಎಷ್ಟಾಯ್ತು ನಿಮ್ದೀಗ? 66 ಅಂಕಗಳು ನಿಮ್ಗೆ ಸಿಕ್ಕು. ಏನು ಮಾಡಿಲ್ಲ ನೀವು. ರಿಸ್ಕ್ ಕನಕ ಒಟ್ಟ ತಗೊಂಡೇ ಇಲ್ಲ. ಇದು ಮಟ್ಟ ರಿಸ್ಕ್ ತೊಗೊಂಡಿಲ್ಲ. ಈಜಿ ಇದ್ದಿದ್ದು ಏನು ಮಾಡ್ಕೊಂಡ್ಬಂದ್ರಿ ಬಿಡಿಸ್ಕೋತ ಹೋಗಿರಿ. ಎಷ್ಟು ಬಂದು 64 ಅಂಕಗಳು ನಿಮ್ಗೆ ಸಿಕ್ಕು. ಇನ್ನು ನೀವು ಹಿಂದಿ ಗ್ರಾಮರ್ ತಗೋರಿ, ಮ್ಯಾಥ್ಸ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ತಗೋರಿ. ಹಿಂದಿ ಆರ್ ಇಂಗ್ಲೀಷ್ 2 ಗ್ರಾಮರ್ದಾಗ ಯಾವ್ದು ಬೇಕಾದ್ರೆ ಹಿಂದಿ ಇರೋ ತಗೋರಿ, ಇಂಗ್ಲೀಷ್ ತಗೋರಿ. ಈ ಥರ ನೀವು ಕನಿಷ್ಠ ಪಕ್ಷ ಸ್ನೇಹಿತರೆ ಇದರಲ್ಲೂ ಸಹ 12 ಇಂದ 10ಕ್ಕೆ ಸರಿ ಮಾಡಬೇಕು. ಈಸಿ ವೇದಾಗ ಹೊಂಟೋದು ನಾವು. 66 ಒಂದು 10 ಎಷ್ಟಾಯ್ತು ರೀ? 76 ಆಯಿತು. ಈಗೇನು ಬಂದ್ರಿ ನೀವೊಂದು ಸೇಫ್ ಅಂದ್ರೆ ಲಾಸ್ಟ್ ಮಿಕ್ಕಿದ ಉಳಿದಾಗ ತಗೋತಾರಲ್ಲ ಅವ್ರಿಗೆ ನೀವು ಬಂದ್ರಿ. ಫೈನಲ್ ಹೇಳತ್ತೇನೆ ಅಗ್ದಿ ಇನ್ಯಾನ ಅಗ್ದಿ ಲಾಸ್ಟ್ ನಿಮ್ಮದ ಕೂತಿರೋದು. 76 ಅಂದ್ರೆ ಅಗ್ದಿ ಲಾಸ್ಟ್ ನಿಮ್ಮದ ಕೂತಿರ್ತೈತಿ. ಈಗೇನು ಮಾಡ್ತಾ ಈಗ 1 ರೌಂಡ್ ಕ್ವಶನ್ ಪೇಪರ್ ಬಿಡಿಸ್ಕೋತ ಹೋದ್ರಿ. ನಿಮ್ದು ಎಷ್ಟಾಯ್ತು? 76 ಆಯಿತು.
ಇನ್ನು ಸೆಕೆಂಡ್ ರೌಂಡ್ ಬಂದಾಗ ಏನು ಮಾಡೋದಾ, ಸ್ವಲ್ಪ ರಿಸ್ಕ್ ತೊಗೋಬೇಕಾದ್ರೆ ಸ್ನೇಹಿತರೆ. ಸಕ್ಸಸ್ ಆಗ್ಬೇಕಂದ್ರೆ ರಿಸ್ಕ್ ತೊಗೋಬೇಕು, ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು, ಆವಾಗ ಸಕ್ಸಸ್ ಸಿಗ್ತದೆ. ಇವಾಗ ಏನು ಮಾಡಿರಿ, 50-50 ರೂಲ್ ಬೆಳ್ಸಕ್ಕೆ ಶುರು ಮಾಡಿರಿ. 50 ನಿಮಗೆ ಇರ್ತದೆ, ಯಪ್ಪ ಇದು ಓದಿನಿ, ಇದು ಅವಾಗ ಇರ್ತೈತಿ. ಅವಾಗ ಏನು ಮಾಡಿರಿ, ಸ್ವಲ್ಪ ರಿಸ್ಕ್ ತೊಗೊಂಡು ಥಿಂಕ್ ಮಾಡಿ 2 ಆಪ್ಷನ್ ತೆಗೆದ ಉದ್ದಿರ್ತೀರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. 2 ಆನ್ಸರ್ ಒಳಗೆ ಸ್ವಲ್ಪ ಥಿಂಕ್ ಮಾಡಿ ಏನು ಮಾಡಿರಿ, ಆನ್ಸರ್ ಮಾಡಿರಿ. ಥಿಂಕ್ ಮಾಡಿ ಆನ್ಸರ್ ಮಾಡಿದ್ದೆ ಅದಲ್ಲಿ ನಿಮಗೇನಾಗ್ತದೆ, ಹೆಚ್ಚು ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತಾವೆ. ಈ ಥಿಂಕ್ ಎಲ್ಲಿ ಮಾಡಬೇಕು, ನೀವು ರೀಸನಿಂಗ್ದಗಳನ್ಕ 17 ಸರಿ ಮಾಡಿರಿ, ಮುಗ್ದೈತಿ. 17 ಮುಂದೆ ನೀವು ಹೊಟ್ಟೆ ಬಿಡ್ಸಕ್ಕೆ ಹೋಗ್ಬೇಡ್ರಿ. ರೀಸನಿಂಗ್ ಸತ್ರು ಬರಂಗಿಲ್ಲ. ಒಬ್ಬರು ಇರ್ತಾರೆ, ಅವ್ರು ಮಂಗಳ ಗ್ರಹದಿ ಅಂತ ಬಂದವ್ರು ಏನು ಮಾಡ್ತಾರೆ, 20ಕ್ಕೆ 20 ಪಡ್ಕೋತಾರೆ. ಅದನ್ನು ಬಿಟ್ಟು ಬಿಡ್ರಿ, ನಮ್ಗೊಂದು ಜಾಬ್ ಬೇಕಾಯ್ತು ಅಷ್ಟೇ, ನಾವು ಔಟ್ ಆಫ್ ಔಟ್ ಮಾಡೋದು ನಮ್ಗೆ ಕೊಳೆಯಂಗಿಲ್ಲ. ಮ್ಯಾಥ್ಸ್ ಒಳಗೆ ಏನು 10 ಮಾಡಿರಲ್ಲ, ಇನ್ನು ಉಳಿದ 10ರೊಳಗೆ ಒಂದು ಅಗ್ದಿ ಗೊತ್ತಿ ಕೊಡಿದ್ರೆ ಇನ್ನೊಂದು 3 ಬರ್ತಿರ್ತಾವೆ. 100% ಬರ್ತಾವೆ. ಸ್ವಲ್ಪ ರಿಸ್ಕ್ ತೊಗೋಬೇಕಾ, 3 ಬರ್ತಿರ್ತಾವೆ. ಜಿ ಕೆದಾಗೂ 10 ಮಾಡಿರಲ್ಲ, ರಿಸ್ಕ್ ತೊಗೋರಿ. ಜಿ ಕೆದಾಗ 6 ಮಾಡಿರಲ್ಲ, ರಿಸ್ಕ್ ತೊಗೊಂಡ್ರೆ ಎಷ್ಟಾಗ್ತದೆ, ಇದು 12ರ ಮಟ್ಟನೂ ಸರಿ ಮಾಡೋದು. 12 ಮಟ್ಟ ಸರಿ ಮಾಡಬಹುದು. ಜಿ ಕೆ ಅನ್ನೋದೊಂದು ಸಮುದ್ರ, ಮಾಡೋಕ್ಕಾಗಂಗಿಲ್ಲ. ಎಸ್ ಒಪ್ಕೋತೀನಿ, ಬಟ್ ರಿಸ್ಕ್ ತೊಗೊಂತಿದ್ದೆ ಅದಲ್ಲಿ ನೀವು ಎಷ್ಟು ಸರಿ ಮಾಡ್ಬೋದು ರೀ, 100% ಹೇಳ್ತು. ಒಂದು 12 ಮಟ್ಟ ನೀವು ಒಯ್ಬೋದು, ಬರೀ SSLC ನಾಲೇಜ್ ಇದ್ರೆ. ಇಲ್ಲಪ್ಪ ಏನೂ ಇಲ್ಲ, ಬರೀ 10ನೇ ತರಗತಿ ನಾಲೇಜ್ ಇದ್ರೆ ನೀವು ಎಷ್ಟು ಒಯ್ಬೋದು, 12ರ ಮಟ್ಟ ನೀವು ಜಿ ಕೆ ಸರಿ ಮಾಡಬಹುದು. 100% ಜಿ ಕೆ ಹೇಳ್ತಾನೆ. 17 ಮಾಡಿರಿ ರೀಸನಿಂಗ್ದಾಗ. ಮ್ಯಾಥ್ಸ್ ಒಳಗೊಂದು ಅಟ್ ಕಡೆ ಗೊತ್ತಿ ಕೊಡೋದು 12 ಮಾಡಿರಿ. ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ದಾಗ ನೀವು ಮ್ಯಾಕ್ಸಿಮಮ್ ಇದ್ರಾಗೂ 12ರಿಂದ ಲಾಸ್ಟ್ 10 ಫೈನಲಿ ಮಾಡಬೇಕು. 10 ಫೈನಲಿ ಮಾಡಬೇಕು. ಇದಕ್ಕೊಂದು 20 ಮಾರ್ಕ್ಸ್ ಸಿಕ್ಕುರಿ, ನೋಡ್ಕೊರಿ, ಕ್ಲಿಯರ್ ಹೇಳ್ತೀನಿ. ಇದಕ್ಕೂ ಒಂದು 24 ರೀ, ಇದಕ್ಕೊಂದು 34, ಇದಕ್ಕೊಂದು 24, ಇದಕ್ಕೊಂದು 20, 50, 50, 60, 70, 90, 90 ನಡ್ಕೊಂಡು ನಮ್ಮ ಕಡೆ 12 ಅಂದ್ರೆ 100, ನಡ್ಕೊಂಡು 12 ಅಂದರೆ ಏಟ್ ಸ್ನೇಹಿತರೆ, 112 ಆಗ್ತದೆ ನಿಮ್ಮದು. ಇಷ್ಟಾದರೆ ನೀವು ಸೇಫ್ ಜೂನ್. ಇಲ್ಲಪ್ಪ ರಿಸ್ಕ್ ತೊಗೊಳಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಲಾಸ್ಟ್ ಗೆಟ್ರೆ ಮಾಡ್ರಿ ಅಂತಂದ್ರೆ ಫೈನಲಿ ಬಟ್ ನೀವು ಏನು ರಿಸ್ಕ್ ಗೊತ್ತಿಲ್ಲ ಸ್ನೇಹಿತರೆ, ಒಂದು 90 ಅಬೋರಿ ನೀವು ಏನು ಮಾಡಬೇಕು, ನಿಮ್ಮದು ಮನಿಗೆ ಬಂದು ಅಥವಾ ನೀವು ನೋಡಿದ ಹುಡುಗ ಅನ್ಸ್ಬೇಕನ್ನೋದು ಒಂದು 90 ಮೇಲೆ ಹಾಕಿ. 90 ಮೇಲೆ ಆದರೆ ಏನಾಗ್ತದೆ, 90+ ಗ್ರೇಸ್ ಮಾರ್ಕ್ಸ್ ಅಂತ SSC ಒಳಗೆ ಕೊಡ್ತಾರೆ. ಗ್ರೇಸ್ ಮಾರ್ಕ್ಸ್ ಕೂಡಿ ಏನಾಗ್ತದೆ, ಒಂದು 105 ಇಲ್ಲ ಒಂದು 100 ಇಲ್ಲ ಒಂದು 95 ಆಗ್ತದೆ. ಅವಾಗ ನೀವು ಸೇಫ್ ಜೂನ್ನಾಗ ಉಳ್ಯಾಕೆ ಟ್ರೈ ಮಾಡ್ತೀರಿ. ಅದೇ ಬಿಟ್ಟು ನಾ ಕಾಂಜಾಪಿಂಜಿ ಅಟ್ಟ ಒಂದು 60 ಮಾಡ್ತನು, ಅಟ್ಟ ಒಂದು 50 ಮಾಡ್ತನು, ಒಂದು 65 ಮಾಡ್ತನು, ಜಸ್ಟ್ ಹೋತು ಬ್ಯಾಡ್ ಬಿಡ್ರಿ. ಪಾಲ್ತು ಯಾರು ಕೇಳಂಗಿಲ್ಲ, ಪಾಲ್ತು ಬಿಟ್ಟು ಬಿಡ್ರಿ. ಯಾರು ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ ಪಡ್ರಿ. ಇನ್ನು SSC ಏನು ರಿಸಲ್ಟ್ ಏನೈತ್ರಿ, ಅದು ಬೇರೆ ನಾನು ಅಪ್ಡೇಟ್ ಕೊಡ್ತೀನಿ ರೀ. ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಅಫಿಷಿಯಲ್ದಾಗ ಎಲ್ಲಿ ಅದು ನೋಟಿಫಿಕೇಶನ್ ಬಂದಿಲ್ಲ. ಆ ಟೆಲಿಗ್ರಾಮ್ದವ್ರು ಟೆಲಿಗ್ರಾಮ್ದಾಗ ಹೇಳಕತ್ತಾರ, ಇಲ್ರಿಪ್ಪ ಹಿಂಗೆ ಬರ್ತದೆ ನಾ ಫಸ್ಟ್ ತನಕ ಹೇಳಿಲ್ಲ, ಹೇಳಂಗೂ ಇಲ್ರಿ. ದಯವಿಟ್ಟು ಅದ್ರ ಬಗ್ಗೆ ಬಂದ ತಕ್ಷಣ ಮಾಹಿತಿ ನೋಡೋಣ್ರಿ. ಈಗ ಏನು ಮತ್ತೆ ನೆಕ್ಸ್ಟ್ ನಿಮಗೆ ಹೇಳೋದಂದ್ರೆ SSC ಬಗ್ಗೆ, ಇನ್ನು SSC MTS ಆಲ್ರೆಡಿ ಏನು ಬಿಟ್ಟಿದ್ದಾರೆ, ಕ್ಯಾನ್ಸರ್ ಬಿಟ್ಟಿದ್ದಾರೆ. ಕ್ಯಾನ್ಸರ್ ಚೆಕ್ ಮಾಡಿಕೊಡ್ರಿ. ಇನ್ನು ಆಲ್ರೆಡಿ SSC ಕ್ಯಾಲೆಂಡರ್ ಅನ್ಕ ಬೆಟರ್ ಸ್ನೇಹಿತರೆ. ಇನ್ನು ಮುಂದಿನ ವರ್ಷ ಅಂದರೆ 25ರಾಗೂ ಮತ್ತು ಹಲವಾರು ನೋಟಿಫಿಕೇಶನ್ ಆಗದ. ಯಾರು ಪ್ರಯತ್ನ ಪಡತ್ರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ರಿ. ಇನ್ನು ಮಾನ್ಯೊಬ್ರು ಯಾರೋ ಕಮೆಂಟ್ ಹಾಕಿದ್ರಿ, ಸರ್ ನಂದು ಒಂದು ಸ್ವಲ್ಪ ಹೈಟ್ ಕಡಿಮೆ ಐತ್ರಿ, SSC JD ಒಳಗೆ ನಡೀತೈತೇನೆ ರೀ. ಅಪ್ಪನೇ ಕ್ಲಿಯರ್ ಹೇಳ್ತಾನೆ, ಕ್ಲಿಯರ್ ಕಟ್ಟ 170 ಹೈಟ್ ಇಲ್ಲ ಅಂತಂದ್ರೆ ಪ್ರಿಪ್ರೇಷನ್ ಬಿಟ್ಬಿಟ್ಟು ಭಾಳ ಚಲೋ. ಈಗಿರ್ತಾನೆ ಪ್ರಿಪ್ರೇಷನ್ ಬಿಟ್ಬಿಡ್ರಿ. ಅನ್ನೋದು 169 ಐತಿ, ಇದ್ರೆ ಸ್ವಲ್ಪ ಒಂದು 1% ನಡಿಬಹುದು. ಕ್ಲಿಯರ್ ಕಟ್ ಹೇಳ್ತಾನೆ, 1% ನಡಿಬಹುದು. 99% ಏನು ಎಲ್ಲ ಮಾಡ್ತಾರೆ. 1% ನಡಿಬೋದು. ಇನ್ನು ನಂದು 168 ಐತಿ, ಅದು 167 ಐತಿ ಅಂದ್ರೆ ದಯವಿಟ್ಟು ಬಿಟ್ಟುಬಿಡ್ರಿ. ಯಾಕೆ ಹಿಂಗೆ ಹೇಳತ್ತಾನ, ಯೂಟ್ಯೂಬ್ ಚಾನಲ್ ದೊಡ್ಡ ಶಾನೆ ಅನ್ನಕ್ಕೆ ಹೋಗ್ಬೇಡ್ರಿ. ಅಂದ್ರೂ ನನಗೆ ಏನು ನಡೀತೈತಿ ಕ್ಲಿಯರ್ ಹೇಳ್ತೀನಿ, ಬಟ್ 100% ಅದನ್ನು ಫೇಲ್ ಮಾಡ್ತಾನೆ. 168 ಯಾರು ನಡೀತದೆ, ಅವು ಯಾವ ಬುಡಕಟ್ಟು ಜನಗಳು ಟ್ರೈಬ್ಸ್ ಅದಲ್ಲ, ಅವ್ರಿಗಟ್ಟ ನಡೀತೈತೆ. ನಮ್ಗೆ ಕರ್ನಾಟಕದವ್ರು ಆಲ್ಮೋಸ್ಟ್ ಅಲ್ಲಿ ನಡೆಯಂಗಿಲ್ಲ. ಕ್ಲಿಯರ್ ಕಟ್ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ನಡೆಯಲ್ಲ. ಪ್ರಿಪ್ರೇಷನ್ ಬಿಡ್ರಿ, ಬೇರೆ ಹೋದ್ರಿ. ಬೇರೆ ಅಂದ್ರೆ ನಿಮ್ಗೆ ಸ್ವಲ್ಪ ನಾಲೆಜ್ ಇತ್ತು ಅದ್ರ ಬಗ್ಗೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಹೋದ್ರಿ. ನಮ್ಮ ಕರ್ನಾಟಕದಾಗ ರಿಕ್ರೂಟ್ಮೆಂಟ್ ಅವು ಆಗೋದವು. ಈ ಸಲ ಒಳ ಮೀಸಲಾತಿ ಆದ ತಕ್ಷಣ ರಿಕ್ರೂಟ್ಮೆಂಟ್ ನಡೆಸ್ತಂತೇಳಿ ಎಲ್ಲಪ್ಪ ನಾ SSC ಒಳಗೆ ಮಾಡವಂದ್ರೆ SSC GD ಹೈಟ್ ಇಲ್ಲ ಹೋಗೈತಿ. ಎಸ್ ಗುಡ್. SSC MTS ಮಾಡ್ಕೊರು ಅಂತ. ಇಲ್ಲಪ್ಪ ಇದಕ್ಕಿಂತ ಹಾರ್ಡ್ ಪ್ರಿಪ್ರೇಷನ್ ಕೊಡ್ತಾನೆ ಅಂತಂದ್ರೆ
SSC CHSL ಅಂತ ಬೆಸ್ಟ್ ಜಾಬ್ ಐತೆ, ಅದು ಮಾಡ್ಕೊಡ್ರಿ. ಬ್ಯಾಡಪ್ಪ ನಾ ಫುಲ್ 1-2 ವರ್ಷ ಡೆಡಿಕೇಶನ್ ಸ್ಟಡಿ ಮಾಡ್ತೀನಿ, CGL CGL ಮಾಡ್ಕೊಳ್ಳ ಬೆಸ್ಟ್ ಜಾಬ್ ಇದೆ. ನಮ್ಮ ಏನು UPSCಕ್ಕಿಂತ ಹೈ ಲೆವೆಲ್ ಜಾಬ. ನೀವು CBI ಆಗ್ಬೋದು ರೀ, CBIಕ್ಕಿಂತ CBI CDI ಇಂಥೆಲ್ಲ ಜಾಬ್ಗಳು ಚಂದ ಜಾಬ್ಗಳು ಅದಾವ. ಅದ್ರಾಗ ಸ್ವಲ್ಪ ಅದ್ರ ಬಗ್ಗೆ ನೋಟಿಫಿಕೇಶನ್ ಓದ್ಕೊಳ್ರಿ. ಡಿಗ್ರಿ ಯಾರ್ದು ಮುಗಿದಿರ್ತೈತೆ ನೋಡ್ರಿ ಡಿಗ್ರಿ, ಅವರ CG ಲೆಕ್ಕ ಬರ್ತದೆ, ದಯವಿಟ್ಟು ಹೊಕ್ಕೊಟ್ರಿ. ಕ್ಲಿಯರ್ ಕಟ್ ಹೇಳ್ತಾನೆ. ಮತ್ತು ಹೈಟ್ ಇದ್ದವ್ರ ಏನೈತಪ್ಪ ಬಿಟ್ಬಿಡ್ರಿ, ಕ್ಲಿಯರ್ ಕಟ್ ಹೇಳ್ತೀನಿ. ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ, 100% ಟೈಮ್ ವೇಸ್ಟ್ ಆಗ್ತದೆ. ಪ್ರಯತ್ನ ಪಡಕತ್ತೀರಿ, ನಾನು ಬೇಡ ಅನ್ನತ್ತಿಲ್ಲ, ಬಟ್ ರಿಯಾಲಿಟಿ ಅರ್ಥ ಮಾಡ್ಕೊಡ್ರಿ. ಟ್ರೆಂಡ್ ಭಾಳ ದಿನ ಅದು ಚೇಂಜ್ ಆಗಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಅಷ್ಟೊಂದು ಅದ್ರ ಜಾಬು ಅಲ್ಲ, ಅಷ್ಟು ಅವ್ರು ಏನೋ ಇದನ್ನು ಮಾಡಲ್ಲ, ತೆಗೆದು ಬಿಡ್ತಾರೆ. 170 ಒಳಗಿದ್ದು ತೆಗೆದು ಬಿಡ್ತಾರೆ ರೀ, 170 ಮೇಲಿತ್ತು ಕರ್ಕೋತಾರೆ. ಬಾ 170 ಏನು ಬಿಟ್ಕೊರಿ, 160 ಮಾರ್ಕ್ಸ್ಗೆ ಎಕ್ಸಾಮ್ ಐತಿ, ಬಟ್ 170 ಹೈಟ್ ಬೇಕಾ, ಏನೂ ಮಾಡೋಕ್ಕಾಗಲ್ಲ. ರಿಕ್ರೂಟ್ಮೆಂಟ್ ರೂಲ್ಸ್ ಹಂಗದಾವ. ಸಾಧ್ಯವಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ, ಏನೇನೈತಿ ಮತ್ತೊಮ್ಮೆ ಚಂದಂಗೆ ಗೈಡ್ಲೈನ್ಸ್ ಓದ್ಕೊಡ್ರಿ. ರಿಕ್ರೂಟ್ಮೆಂಟ್ ಭಾಳ ಚಂದ ಬಿಡವ್ರು ಅಂದ್ರೆ ಇವರೊಬ್ಬರ. ನೀವು ಹೆಂಗೆ ಅಪ್ಲೈ ಮಾಡಬೇಕು, ಯಾವ ಡೇಟ್ಗೆ ಅಪ್ಲೈ ಮಾಡಬೇಕು, ಕರಪ್ಷನ್ ಡೇಟ್ ಯಾವುದು, ಎಷ್ಟು ಚಲನ್ ಐತಿ, ಯಾವ ಎಕ್ಸಾಮ್ ಸೆಂಟರ್ಗಳು ಅದಾವೆ, ನೀವು ಯಾವ ಚೂಸ್ ಮಾಡಬೇಕು. ಬರ್ರಿ ನೋಟಿಫಿಕೇಶನ್ ಬಿಡೋದು SSC ಸ್ಟಾಪ್ ಸೆಲೆಕ್ಷನ್ ಕಮಿಷನ್. ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಸ್ನೇಹಿತರೆ. ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಏನಾರು ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋಲಿ ಬಟನ್ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರೂ ಬಾಯ್.